ನಿರುದ್ಯೋಗದಿಂದ ಭಾರತಕ್ಕೆ ಯಾವಾಗ ಮುಕ್ತಿ ಸಿಗುತ್ತೆ? ನಿರುದ್ಯೋಗದಿಂದ ಭಾರತವನ್ನು ಹೊರತರೋದು ಹೇಗೆ? ಸ್ನೇಹಿತರೆ, ಇವತ್ತು ಭಾರತ ವಿಶ್ವದ 5ನೇ ಅತಿದೊಡ್ಡ ಆರ್ಥಿಕತೆಯಾಗಿದೆ ಅಂತ ಖುಷಿ ಪಡ್ತೀವಿ. ಆದರೆ ದೇಶದಲ್ಲೀಗ 3ರಲ್ಲಿ ಒಬ್ಬ ಯುವಕನಿಗೆ ಯುವತಿಗೆ ಜಾಬ್ ಇಲ್ಲ. 5 ಕೋಟಿಗೂ ಅಧಿಕ ಜನ ಅನ್ಎಂಪ್ಲಾಯ್ಡ್ ಆಗಿದ್ದಾರೆ. ಒಬ್ಬ ವ್ಯಕ್ತಿ ತನ್ನ ಜೀವನದ 15 ವರ್ಷವನ್ನು ಒಂದು ಡಿಗ್ರಿ ಪಡೆಯೋಕೆನೇ ಕಳೀತಾನೆ. ಆದರೆ ಕೊನೆಗೆ ಆ ಡಿಗ್ರಿ ಕೆಲಸಕ್ಕೆ ಬರಲಿಲ್ಲ, ಕೆಲಸ ತಂದು ಕೊಡಲಿಲ್ಲ ಅಂತ ಹೇಳಿದ್ರೆ ಆತ ಅದನ್ನಿಟ್ಕೊಂಡು ಏನು ಮಾಡೋದು? ಹಾಗಿರೋದಕ್ಕೆ ಕಾರಣ ಏನು? ಯಾಕೆ ಯುವಕರಿಗೆ, ಯುವಜನತೆಗೆ ಜಾಬ್ ಸಿಗ್ತಾ ಇಲ್ಲ? ಇಂತಹ ಕ್ರಿಟಿಕಲ್ ಟೈಮ್ನಲ್ಲಿ ನಾವು ನಮ್ಮನ್ನು ಹೇಗೆ ರಿಲೆವೆಂಟ್ ಆಗಿ ಇಟ್ಕೊಳ್ಳೋದು? ಎಕ್ಸ್ಟ್ರಾ ನಾವು ಏನು ಮಾಡಬೇಕು? ಈಗಿನ ದಿನಗಳಲ್ಲಿ ಹೆಚ್ಚಿನ ಜಾಬ್ಸ್ ಕೊಡ್ತಿರೋ ನ್ಯೂ ಜಾಬ್ ಮಾರ್ಕೆಟ್ ಯಾವುದು? ಎಲ್ಲೆಲ್ಲಿ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗ್ತಿವೆ? ಯಾವುದೇ ಡಿಗ್ರಿ ಮಾಡಿರೋರು ಅಲ್ಲಿಗೆ ತಮ್ಮನ್ನು ತಾವು ಅಪ್ಸ್ಕಿಲ್ ಮಾಡ್ಕೊಳ್ಳೋದು, ಆ ಕೌಶಲ್ಯಗಳನ್ನು ರೂಢಿಸ್ಕೊಳ್ಳೋದು ಹೇಗೆ? ಈ ಇಂಪಾರ್ಟೆಂಟ್ ವರದಿಯಲ್ಲಿ ಅದೆಲ್ಲವನ್ನ ನೋಡ್ತಾ ಹೋಗೋಣ. ಕೇವಲ ಪ್ರಾಬ್ಲಮ್ ಮಾತ್ರ ಅಲ್ಲ, ಅದರ ಸೊಲ್ಯೂಷನ್ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಭಾರತ 50%ಗೂ ಹೆಚ್ಚಿನ ಜನ 25 ವರ್ಷಕ್ಕಿಂತ ಕಮ್ಮಿ ವಯಸ್ಸಿನವರನ್ನ ಹೊಂದಿರೋ ದೇಶ. ಯಾವುದೇ ದೇಶಕ್ಕೆ ಯಂಗ್ ಪಾಪ್ಯುಲೇಷನ್ ಆ ದೇಶದ ಆಸೆಟ್ ಆಗ್ತಾರೆ. ಯಾಕಂದ್ರೆ ಯುವಕರು ಆಕ್ಟಿವ್ ಆಗಿರ್ತಾರೆ, ದೇಶದ ಆರ್ಥಿಕತೆಗೆ ಬೂಸ್ಟ್ ಕೊಡ್ತಾರೆ, ಪ್ರೊಡಕ್ಟಿವಿಟಿ ಇರುತ್ತೆ, ಪ್ರೊಡ್ಯೂಸ್ ಮಾಡ್ತಾರೆ, GDP ದೊಡ್ಡದು ಮಾಡೋಕ್ಕೆ ಕೊಡುಗೆಯನ್ನು ಕೊಡ್ತಾರೆ, ಅರ್ನ್ ಮಾಡ್ತಾರೆ, ಖರ್ಚು ಮಾಡ್ತಾರೆ, ಎಕನಾಮಿಕ್ ಆಕ್ಟಿವಿಟಿ ಬೂಮ್ ಆಗುತ್ತೆ, ದುಡ್ದು ಫ್ಯಾಮಿಲಿನ ಸಾಕ್ತಾ ಇರ್ತಾರೆ ಅಂತ. ಆದರೆ ಅವ್ರ ಕೈಯಲ್ಲಿ ಕೆಲಸನೇ ಇಲ್ಲ ಅಂದರೆ ಎಸ್, ಸರ್ಕಾರಿ ಡೇಟಾ, ಬೇರೆ ಬೇರೆ ಸಂಸ್ಥೆಗಳ ಡೇಟಾದಲ್ಲಿ ಈ ವರ್ಷ ಇಷ್ಟು ಜನರಿಗೆ ಕೆಲಸ ಸಿಕ್ಕಿದೆ, ನಿರುದ್ಯೋಗ ಇಷ್ಟು ಕಮ್ಮಿ ಆಗಿದೆ ಅಂತ ಹೇಳಿದ್ರು ರಿಯಾಲಿಟಿ ಬೇರೆನೇ ಇದೆ. ಇನ್ಫ್ಯಾಕ್ಟ್ ಭಾರತದಲ್ಲಿ ನಿರುದ್ಯೋಗ ಎಷ್ಟಿದೆ ಅನ್ನೋದನ್ನು ನಾವು ಈ ಡೇಟಾಗಳನ್ನು ನೋಡಿ ತಿಳ್ಕೋಬೇಕಾಗಿಲ್ಲ. 2023ರಲ್ಲಿ ಭಾರತದ ಅನ್ಎಂಪ್ಲಾಯ್ಮೆಂಟ್ ರೇಟ್ 3.1% ಅಷ್ಟೇ ಇದೆ ಅಂತ NSSO ರಿಪೋರ್ಟ್ ಮಾಡಿದೆ. ಅಂದರೆ ಇದುವರೆಗೆ ಕೆಲಸಕ್ಕೆ ಅಪ್ಲೈ ಮಾಡಿರೋ ದೇಶದ ಆಲ್ಮೋಸ್ಟ್ ಎಲ್ಲ ಯುವಕರಿಗೂ ಕೆಲಸ ಸಿಕ್ಕಿರಬೇಕಾಗಿತ್ತು. ಆದರೆ ನಿಜವಾಗ್ಲೂ ಸಿಚುವೇಶನ್ ಅದೇ ರೀತಿ ಇದೆಯಾ? ಇಂಡಿಯಾ ಎಂಪ್ಲಾಯ್ಮೆಂಟ್ ರಿಪೋರ್ಟ್ 2024 ಪ್ರಕಾರ ಭಾರತದಲ್ಲಿ 65.7% ಯುವಕರು ಜಾಬ್ಲೆಸ್ ಆಗಿದ್ದಾರೆ. ಡಿಗ್ರಿ ಹೋಲ್ಡರ್ಗಳಲ್ಲಿ 10ರಲ್ಲಿ 4-5 ಜನಕ್ಕೆ ಕೆಲಸನೇ ಇಲ್ಲ. ಭಾರತೀಯರು ಕೆಲಸ ಅರಸಿ ವಿದೇಶಗಳಿಗೆಲ್ಲ ಹೋಗ್ತಾ ಇದ್ದಾರೆ. ಲೆಬನಾನ್ ಗಡಿಯಲ್ಲಿ ಕೃಷಿ ಮಾಡ್ತಿದ್ದ ಭಾರತೀಯ ಯುವಕ ಬಲಿಯಾದ. ರಷ್ಯಾದಲ್ಲಿ ಆರ್ಮಿ ಹೆಲ್ಪರ್ ಕೆಲಸಕ್ಕೆ ಅಂತ ಹೋದ ಭಾರತೀಯರಿಗೆ ಬಂದು ಕೊಟ್ಟು ಯೂನಿಫಾರ್ಮ್ ಹಾಕಿ ಯುದ್ಧ ಮಾಡಿ ಅಂತ ಯುಕ್ರೇನ್ ಬಾರ್ಡರ್ ನುಗ್ಸಿದ್ದಾರೆ. ಕೆಲವರು ಪ್ರಾಣ ಕಳ್ಕೊಂಡಿದ್ದಾರೆ, ಕೆಲವರು ಹೆದರ್ಕೊಂಡು ಸಹಾಯ ಮಾಡಿ ಪ್ಲೀಸ್ ವಾಪಸ್ ಕರೆಸ್ಕೊಳ್ಳಿ ಅಂತ ವಿಡಿಯೋ ಮಾಡಿ ಶೇರ್ ಮಾಡ್ತಿದ್ದಾರೆ. ಜೊತೆಗೆ ಯುದ್ಧ ಆಗ್ತಿದೆ ಅಂತ ಗೊತ್ತಿದ್ರು ಕೂಡ ಇಸ್ರೇಲ್ನಲ್ಲಿ ಸ್ವಲ್ಪ ಜಾಸ್ತಿ ಸಂಬಳ ಸಿಗುತ್ತೆ ಅಂತ ದೊಡ್ಡ ಪ್ರಮಾಣದಲ್ಲಿ ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕೆ ಇಸ್ರೇಲ್ ಜಾಬ್ಗೆ ಕ್ಯೂ ನಿಂತ್ಕೊಂಡಿದ್ರು. 3080 ಜನ ಇಸ್ರೇಲ್ ಜಾಬ್ಗೆ ಹೋಗೋಕೆ ಸೆಲೆಕ್ಟ್ ಕೂಡ ಆದ್ರು. ಅಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ನಿರುದ್ಯೋಗ ಇದೆ. ಜಾಬ್ ಅಂದ್ರೆ ಸರ್ಕಾರಿ ನೌಕರಿ. ಇನ್ನು ಕೆಲವರಿಗೆ ಜಾಬ್ ಅಂದ್ರೆ ಸರ್ಕಾರಿ ನೌಕರಿ ಅನ್ನೋದು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ತಮ್ಮ ಜೀವನದ ಅಮೂಲ್ಯ 5-6 ವರ್ಷಗಳನ್ನ, ಕೆಲವರು 10 ವರ್ಷಗಳನ್ನ ಸರ್ಕಾರಿ ನೌಕರಿ ಹುಡುಕೋಕಾಗಿನೇ ಹಾಕಿಬಿಡ್ತಾ ಇದ್ದಾರೆ. ಸೆಂಟರ್ ಫಾರ್ ಸ್ಟಡಿ ಆಫ್ ಡೆವಲಪಿಂಗ್ ಸೊಸೈಟೀಸ್ ಅಥವಾ CSDS ರಿಪೋರ್ಟ್ ಪ್ರಕಾರ ದೇಶದ 65% ಯುವಕರು, ಯುವ ಜನತೆ ಈಗಲೂ ಸರ್ಕಾರಿ ಕೆಲಸ ಬೇಕು ಅಂತ ಪ್ರಯತ್ನ ಪಡ್ತಾನೆ ಇದ್ದಾರೆ. 500ರಿಂದ 600 ಪೊಲೀಸ್ ಕಾನ್ಸ್ಟೇಬಲ್, ಗ್ರೂಪ್ ಡಿ, ಪಿಯೂನ್ ಹುದ್ದೆಗಳಿಗೂ ಕೂಡ ಲಕ್ಷಗಳ ಸಂಖ್ಯೆಯಲ್ಲಿ ಜನ ಅಪ್ಲೈ ಮಾಡ್ತಾ ಇದ್ದಾರೆ. ರೈಲ್ವೆ ಕೆಲಸಗಳಿಗೆ ಕೋಟ್ಯಂತರ ಸಂಖ್ಯೆಯಲ್ಲಿ ಅರ್ಜಿಗಳು ಬರ್ತಾ ಇವೆ. ರಾಜಸ್ಥಾನದ ಕೋಟಾಗೋ, ಧಾರವಾಡದ ಸಪ್ತಾಪುರಕ್ಕೋ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ದೇಶದ ಯುವಕರಿಗೆ ಸರ್ಕಾರಿ ನೌಕರಿಯ ಆ ಒಂದು ಭ್ರಾಂತಿ, ಆ ಒಂದು ಕಲ್ಪನೆ ಯಾವ ಥರ ತಲೆ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಅಂತ. ಹಾಗಂತ ಸರ್ಕಾರಿ ನೌಕರಿಗೆ ಟ್ರೈ ಮಾಡೋದು ತಪ್ಪು ಅಂತ ಅಲ್ಲ, ಅದರಲ್ಲಿ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಅನ್ನೋದನ್ನು ನೋಡಬೇಕು. ಸರ್ಕಾರವೇ ಕೊಟ್ಟಿರೋ ಮಾಹಿತಿ ಪ್ರಕಾರ 2014ರಿಂದ 2022 ನಡುವೆ 8 ವರ್ಷದಲ್ಲಿ 22.05 ಕೋಟಿ ಜನ ಕೇಂದ್ರ ಸರ್ಕಾರಿ ನೌಕರಿಗಳಿಗೆ ಟ್ರೈ ಮಾಡಿದ್ದಾರೆ. ಕೇಂದ್ರ ಸರ್ಕಾರಿ ನೌಕರಿಗಳನ್ನು ಮಾತ್ರ ಹೇಳ್ತಾ ಇದ್ದೀವಿ. ಆದರೆ ಇದರಲ್ಲಿ 7.22 ಲಕ್ಷ ಜನರಿಗೆ ಮಾತ್ರ ಜಾಬ್ ಸಿಕ್ಕಿದೆ. ಅಂದರೆ 0.33%, 1% ಇಲ್ಲ. 100ರಲ್ಲಿ ಒಬ್ಬನಿಗೂ ಸರಿಯಾಗಿ ಕೆಲಸ ಸಿಕ್ಕಿಲ್ಲ. ರೀಸೆಂಟ್ಲಿ UPSC ರಿಸಲ್ಟ್ಸ್ ಬಂತಲ್ಲ, ಅದರಲ್ಲಿ ಜಾಬ್ ಸಿಕ್ಕಿರೋದು ಎಷ್ಟು ಜನಕ್ಕೆ ಗೊತ್ತಾ? ಫೈನಲ್ ಆಗಿ ಎಲ್ಲ ಕ್ಲಿಯರ್ ಮಾಡಿದವರು 0.078%. ಅಂಥದ್ರಲ್ಲಿ ನಮ್ಮ ಯುವ ಜನತೆ 5-6 ವರ್ಷ, ಕೆಲವರು 10 ವರ್ಷ ಎಲ್ಲ ಪ್ರಯತ್ನ ಪಟ್ಟು ಲಾಸ್ಟಿಗೆ ಎಲ್ಲೂ ಸಲ್ಲದೆ, ಎಲ್ಲೂ ಒಂದು ದಿಕ್ಕಿಲ್ಲದೆ ಒದ್ದಾಡೋ ರೀತಿ ಆಗಿಬಿಡ್ತಾರೆ. ಅದಕ್ಕೆ ನಾವು ಹೇಳ್ತಿರೋದು ಸ್ನೇಹಿತರೆ, ಆ 0.33% ಅಥವಾ 0.078% ಈ ರೀತಿ ಪ್ರಯತ್ನ ಪಡ್ತಿರೋರು ಅವಕಾಶವನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಆಲ್ಟರ್ನೇಟಿವ್ ಏನು? ಬ್ಯಾಕಪ್ ಪ್ಲಾನ್ ಏನು? ಅದ್ರ ಬಗ್ಗೆ ಮೈಂಡ್ ಕೊಡಿ ಅಂತ. ಬ್ಯಾಕಪ್ ಪ್ಲಾನ್ ಇಸ್ ವೆರಿ 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 ಇಂಪಾರ್ಟೆಂಟ್ ಸ್ನೇಹಿತರೆ.
2 ವರ್ಷ 3 ವರ್ಷ ಎಕ್ಸ್ಕ್ಲೂಸಿವ್ ಆಗಿ ಟ್ರೈ ಮಾಡೋದು ಓಕೆ, ಅದಾದಮೇಲೆ ಬ್ಯಾಕಪ್ ಪ್ಲಾನಿಂಗ್ ಬೇಕೇ ಬೇಕು. ಯಾವುದಾದ್ರೂ ಬದಲಿ ಕೌಶಲ್ಯವನ್ನು ಗಳಿಸ್ಕೋಬೇಕು, ಕೆಲಸ ಮಾಡೋಕೆ ಶುರು ಮಾಡಬೇಕು, ಜೊತೆಗೆ ಓದೋಕೆ ಆ ಪ್ರಯತ್ನವನ್ನು ಕಂಟಿನ್ಯೂ ಮಾಡಬೇಕು. ರೀಸೆಂಟ್ಲಿ ಶಾಂತಪ್ಪ ಕುರುಬರ ಅವರ ಇಂಟರ್ವ್ಯೂ ಮಾಡಿದ್ವಲ್ಲ, ಅವ್ರು ಏನು ಹೇಳಿದ್ರು? ಅವ್ರು 2016 PSI ಆಗಿದ್ರು. ಯೂನಿಫಾರ್ಮ್ ಹಾಕೊಂಡು PSI ಕೆಲಸ ಮಾಡ್ತಾ ಇದ್ರು, ಜೊತೆಗೆ ಆಮೇಲೆ ಓದಿದ್ರು. ಓಕೆ, ಅವ್ರಿಗೆ PSI ಗೌರ್ಮೆಂಟ್ ಜಾಬೇ ಸಿಕ್ಕಿತ್ತು ಅಂತ ನೀವು ಹೇಳ್ಬೋದು, ಬಟ್ ಎಲ್ರಿಗೂ ಆ ರೀತಿ ಸಿಗಬೇಕು ಅಂತ ಇಲ್ಲ. ಪ್ರೈವೇಟ್ ಸೆಕ್ಟರ್ ಕೂಡ ಬೂಮ್ ಆಗ್ತಾ ಇದೆ. ಅತ್ಯಾಕರ್ಷಕ ಸ್ಯಾಲರಿ, PSI ಲೆವೆಲ್ಗೆ ಏನು ಸ್ಯಾಲ್ರಿ ಇತ್ತು ಅದಕ್ಕಿಂತ ಜಾಸ್ತಿ ಸ್ಯಾಲ್ರಿನ ಗಳಿಸೋಕೆ ಪ್ರೈವೇಟ್ ಸೆಕ್ಟರ್ನಲ್ಲೂ ಕೂಡ ಅವಕಾಶ ಇದ್ದೇ ಇದೆ. ಎಂಜಿನಿಯರ್ಸ್ ಇರ್ತೀರಿ, ಸಾಫ್ಟ್ವೇರ್ ಇಂಜಿನಿಯರ್ಸ್, ಸಿವಿಲ್ ಇಂಜಿನಿಯರ್ಸ್ ಅಥವಾ ಬೇರೆ ಬೇರೆ ಕ್ವಾಲಿಫಿಕೇಷನ್ ಹೊಂದಿರೋರು ಇರ್ತೀರಿ. ನಿಮ್ಮ ಕ್ಷೇತ್ರದಲ್ಲಿ ನೀವು ದುಡಿದು ಪ್ರೈವೇಟ್ ಸೆಕ್ಟರ್ನಲ್ಲೂ ಕೂಡ ಅಚೀವ್ ಮಾಡೋಕ್ಕೆ ಅವಕಾಶ ಇದ್ದೇ ಇರುತ್ತೆ. ಸೊ 2-3 ವರ್ಷಗಳ ಎಕ್ಸ್ಕ್ಲೂಸಿವ್ ಸ್ಟಡಿ, ರಿಸಲ್ಟ್ ಸರಿಯಾಗಿ ಸಿಕ್ಕಿಲ್ವಾ, ಬ್ಯಾಕಪ್ ಪ್ಲಾನನ್ನು ಜಾರಿಗೊಳಿಸಬೇಕು, ಒಂದು ಕರಿಯರನ್ನು ಆರಂಭ ಮಾಡಬೇಕು, ಜೊತೆಗೆ ಈ ಎಫರ್ಟನ್ನು ಕೂಡ ಮುಂದುವರಿಸ್ಕೊಂಡು ಹೋಗಬೇಕು. ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಡಿಜಿಟಲ್ ಮಾರ್ಕೆಟಿಂಗ್, ಡೇಟಾ ಸೈನ್ಸ್, ಬಿಸ್ನೆಸ್ ಅನಾಲಿಟಿಕ್ಸ್ ಈಗ ಹೈಯೆಸ್ಟ್ ಪೇಯಿಂಗ್ ಜಾಬ್ಸ್ ಆಗ್ತಾ ಇದೆ. 10 ವರ್ಷಗಳ ಹಿಂದೆ ಈ ಜಾಬ್ಸೇ ಇರಲಿಲ್ಲ. ಎಷ್ಟು ಫಾಸ್ಟಾಗಿ ಜಗತ್ತು ಬದಲಾಗ್ತಾ ಇದೆ, ಅಷ್ಟು ಫಾಸ್ಟಾಗಿ ನಮ್ಮ ಸ್ಕೂಲ್ ಕಾಲೇಜುಗಳು ಬದಲಾಗ್ತಾ ಇಲ್ಲ. ಹೀಗಾಗಿ ನಮ್ಮ ಸ್ಕಿಲ್ಸಲ್ಲೂ ಈ ಹೊಸ ಜಾಬ್ಗಳಿಗೆ, ನ್ಯೂ ಜಾಬ್ ಮಾರ್ಕೆಟ್ಗೆ ಬೇಕಾದ ಸ್ಕಿಲ್ಸಲ್ಲೂ, ರಿಕ್ವೈರ್ಡ್ ಸ್ಕಿಲ್ಸಲ್ಲೂ ದೊಡ್ಡ ಅಂತರ ಇದೆ. ಹೀಗಾಗಿನೇ ಜಗತ್ತಿನ ನಂಬರ್ 1 ಶ್ರೀಮಂತ ವ್ಯಕ್ತಿಯಾದ ಎಲಾನ್ ಮಸ್ಕ್, ನಾನು ಯಾರನ್ನಾದರೂ ಹೈರ್ ಮಾಡಬೇಕು ಅಂದರೆ ಮೊದಲು ಅವರ ಸ್ಕಿಲ್ ನೋಡ್ತೀನಿ, ಆಮೇಲೆ ಅವರ ಡಿಗ್ರಿ ನೋಡ್ತೀನಿ ಅಂತ ಹೇಳ್ತಾರೆ. ಎಲಾನ್ ಮಸ್ಕ್ ಮಾತ್ರ ಅಲ್ಲ, ಎಲ್ಲ ಕಡೆ ಸ್ನೇಹಿತರೆ ಬರೆದಿಟ್ಕೊಳ್ಳಿ, ಜಗತ್ತಿನ ಎಲ್ಲ ಕಡೆ ಡಿಗ್ರಿ ಸರ್ಟಿಫಿಕೇಟ್ ಆಮೇಲೆ ನೋಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಫಸ್ಟ್ ಅವರ ಸ್ಕಿಲ್ಸನ್ನು ನೋಡ್ತಾರೆ, ಚೆಕ್ ಮಾಡ್ತಾರೆ. ಕಾಲೇಜ್ ಏನು ಕಲಿಸುತ್ತೆ ಏನು ಕಲಿಸಲ್ಲ ಅನ್ನೋದು ನಮ್ಮ ಕೈಲಿರಲ್ಲ, ಆದರೆ ನಮ್ಮ ಕಾಲೇಜು ಎಲ್ಲಿ ಹಿಂದೆ ಉಳಿಯುತ್ತೆ ಆ ಗ್ಯಾಪ್ನ ಫಿಲ್ಅಪ್ ಮಾಡ್ಕೊಳ್ಳೋ ಆಪ್ಷನ್ ನಮ್ಮ ಕೈಲಿರುತ್ತೆ. ಆನ್ಲೈನ್ ಕೋರ್ಸ್ಗಳ ಮೂಲಕ ಅಫೋರ್ಡೆಬಲ್ ಪ್ರೈಸ್ಗೇನೆ ಒಳ್ಳೆ ಸ್ಕಿಲ್ಸನ್ನು ನಿಮ್ಮ ಕರಿಯರ್ನಲ್ಲಿ ಆ್ಯಡ್ ಮಾಡೋ, ನಿಮ್ಮ ಸ್ಕಿಲ್ ಸೆಟ್ಗೆ ಆ್ಯಡ್ ಮಾಡೋ ಸಾಕಷ್ಟು ವೇದಿಕೆಗಳಿವೆ, ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇವೆ. ಅದರಲ್ಲಿ ಒಂದು ಪ್ರಮುಖವಾಗಿರೋದು ಈ ವಿಡಿಯೋಗಾಗಿ ನಮ್ಮೊಂದಿಗೆ ಕೊಲಾಬರೇಟ್ ಮಾಡ್ಕೊಂಡಿರೋ ರೆಪ್ಯೂಟೆಡ್ ಕಂಪನಿ ಆಗಿರೋ ಗುವಿ ಎಡ್ಯುಟೆಕ್. ಸದ್ಯ ಇವರು ಝೆನ್ ಕ್ಲಾಸಸ್ ಅಂತ ಡೇಟಾ ಸೈನ್ಸ್, ಬಿಸ್ನೆಸ್ ಅನಾಲಿಟಿಕ್ಸ್, ಡಿಜಿಟಲ್ ಮಾರ್ಕೆಟಿಂಗ್, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್, ಮೋಷನ್ ಗ್ರಾಫಿಕ್ಸ್, ಆಟೋಮೇಷನ್ ಟೆಸ್ಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್ನಂತಹ ಆನ್ಲೈನ್ ಟೆಕ್ ಕೋರ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಇವುಗಳನ್ನು ಮಾಡಿ IT ಜಾಬ್ಗೆ ಹೋಗೋಕೆ ಎಲ್ಲರಿಗೂ ಅವಕಾಶ ಸಿಗ್ತಾ ಇದೆ. ಯಾವುದೇ ಡಿಗ್ರಿ ಮಾಡಿರೋರು ಇದನ್ನು ಪ್ರಯತ್ನ ಪಡ್ಬೋದು. ಸಾಮಾನ್ಯವಾಗಿ ಟೆಕ್ನಿಕಲ್ ಫೀಲ್ಡ್ ಅಂದರೆ IT ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಮಾಡಿದವರು, ಡಿಪ್ಲೊಮಾ ಮಾಡಿದವ್ರಿಗೆ ಮಾತ್ರ ಅಪರ್ಚುನಿಟಿ ಅನ್ನೋ ಮಾತಿದೆ. ಆದರೆ ಈಗ ಕಾಲ ಬದಲಾಗಿದೆ, ಯಾರು ಬೇಕಾದರೂ ಯಾವ ಕೆಲಸವನ್ನು ಮಾಡಬಹುದು, ಜಸ್ಟ್ ಅದರಲ್ಲಿ ಅಪ್ಸ್ಕಿಲ್ ಆಗಬೇಕು ಅಷ್ಟೇ. ಅದರಲ್ಲೂ ಟೆಕ್ನಿಕಲ್ ಫೀಲ್ಡ್ ಬೂಮ್ ಆಗ್ತಿರೋ ಇಂಡಸ್ಟ್ರಿ, IT ಬೂಮಿಂಗ್ ಇಂಡಸ್ಟ್ರಿ. ಹೀಗಾಗಿ ಇಲ್ಲಿಗ ಟೆಕ್ನಿಕಲ್ ಫೀಲ್ಡ್ ಅಷ್ಟೇ ಅಲ್ಲ, ಸ್ಕಿಲ್ ಇರೋ ಯಾವುದೇ ವ್ಯಕ್ತಿಗೂ ಅವಕಾಶ ಸಿಗುತ್ತೆ. ಆದರೆ ಸ್ಕಿಲ್ ಪಡಿಬೇಕು ಅಂದರೆ ಸಾಮಾನ್ಯವಾಗಿ ನಮ್ಮ ಯುವಕರು ಆಫ್ಲೈನ್ ಕೋರ್ಸ್ಗಳನ್ನು ಮಾಡ್ತಾರೆ. ಲಕ್ಷಾಂತರ ರೂಪಾಯಿ ಫೀಸ್ ಇರುತ್ತೆ, ಲಕ್ಷಗಳ ಲೆಕ್ಕದಲ್ಲಿರುತ್ತೆ. ಜೊತೆಗೆ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್, ಎಂಜಿನಿಯರಿಂಗ್ ಡಿಗ್ರಿನೂ ಕೇಳ್ತಾರೆ. ಆದರೆ ಗುವಿಯ ಝೆನ್ ಕ್ಲಾಸಸ್ ಈ ಟೆಕ್ ಮತ್ತು ನಾನ್ ಟೆಕ್ ಅನ್ನೋ ಗೋಡೆಯನ್ನು ಒಡೆದು ಹಾಕ್ತಾ ಇದೆ. ಈ ಕೋರ್ಸನ್ನು ಯಾವುದೇ ಬ್ಯಾಕ್ಗ್ರೌಂಡ್ನವರು, ಯಾವುದೇ ಡಿಗ್ರಿ ಇರೋರು ಮಾಡಿ IT ಫೀಲ್ಡ್ನಲ್ಲಿ ಜಾಬ್ನಲ್ಲಿ ಲ್ಯಾಂಡ್ ಆಗ್ಬೋದು. ಡಿಗ್ರಿನೇ ಆಗಿರಬೇಕು ಅನ್ನೋ ಕಂಪಲ್ಷನ್ ಕೂಡ ಇಲ್ಲ. ನೀವು PUC ಮಾಡಿದರೂ ಕೂಡ ಈ ಕೋರ್ಸಸ್ಸನ್ನು ಮಾಡಬಹುದು. ಇಲ್ಲಿ ಯಾವುದೇ ಮಿನಿಮಮ್ ಕ್ವಾಲಿಫಿಕೇಶನ್ ಇಲ್ಲ, ಆದರೆ ಡಿಗ್ರಿ ಆಗಿದ್ರೆ ಒಳ್ಳೆಯದು. ಇನ್ನು ಇಂಟ್ರೆಸ್ಟಿಂಗ್ ಅಂದರೆ ಲ್ಯಾಂಗ್ವೇಜ್ ಬ್ಯಾರಿಯರನ್ನು ಕೂಡ ಬ್ರೇಕ್ ಮಾಡಿದ್ದಾರೆ. ಕೋರ್ಸ್ಗಳು ಇಂಗ್ಲಿಷ್ ಅಷ್ಟೇ ಅಲ್ಲದೆ ಕನ್ನಡ, ತಮಿಳು, ಹಿಂದಿ ಸೇರಿದಂತೆ ಸ್ಥಳೀಯ ಭಾಷೆಗಳಲ್ಲೂ ಕೂಡ ಇದೆ. ಈ ಗುವಿಯ ಫುಲ್ ಫಾರ್ಮ್ ಕೂಡ ಅದೇ ರೀತಿ ಇದೆ, ಗ್ರ್ಯಾಬ್ ಯುವರ್ ವರ್ನಕ್ಯುಲರ್ ಇಂಪ್ರಿಂಟ್ ಅಂತ. ಆಫ್ಲೈನ್ ಕೋರ್ಸ್ಗಳು ವರ್ಷಗಟ್ಟಲೆ ಇರ್ತವೆ, ಆದರೆ ಝೆನ್ ಕ್ಲಾಸಸ್ನಲ್ಲಿ 3 ರಿಂದ 5 ತಿಂಗಳಲ್ಲಿ ನಿಮ್ಮ ಕೋರ್ಸ್ ಮುಗಿದು ಹೋಗುತ್ತೆ. ನಿಮಗೆ ಕೋರ್ಸ್ ಹೇಗಿರುತ್ತೆ ಅಂತ ಟ್ರಯಲ್ ನೋಡೋ ಅವಕಾಶ ಕೂಡ ಸಿಗುತ್ತೆ. ಮೊದಲು 1 ವಾರದ ಬೂಟ್ ಕ್ಯಾಂಪ್ ಅಂತ ಮಾಡ್ತಾರೆ. ಅಲ್ಲಿ ನಿಮಗೆ ಕೋರ್ಸ್ಗಳ ಕ್ವಾಲಿಟಿ ಹೇಗಿರುತ್ತೆ ಅಂತ ಚೆಕ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಅಲ್ಲಿಗೆ ಕೋರ್ಸನ್ನು ನಿಲ್ಲಿಸ್ಬೋದು. ನೀವು ಆರಂಭದಲ್ಲಿ ಆ 1 ವಾರದ ಟ್ರಯಲ್ಗೆ ಅಂತ ಒಂದು ಮಿನಿಮಮ್ ಫೀಸನ್ನು ಪೇ ಮಾಡಿರ್ತೀರಿ, ಅದು 2,000 ಆ ರೀತಿ ಸಣ್ಣ ಅಮೌಂಟನ್ನು ಪೇ ಮಾಡಿರ್ತೀರಿ. ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಮೇನ್ ಕೋರ್ಸನ್ನು ಪರ್ಚೇಸ್ ಮಾಡ್ತೀರಿ, ಆವಾಗ ಫುಲ್ ಫೀಸನ್ನು ನೀವು ಪೇ ಮಾಡ್ತೀರಿ. ಇಷ್ಟ ಆಗಿಲ್ಲ ಅಂದರೆ 1 ವಾರದ ಬಳಿಕ ನೀವು ಕ್ಯಾನ್ಸಲ್ ಮಾಡಿಕೊಂಡ್ರೆ ನೀವು ಮಿನಿಮಮ್ ಫೀಸ್ ಏನು ಕಟ್ಟಿರ್ತೀರಿ, ಒಂದು 2,000 ರೂಪಾಯಿ ಅಂತ ಅಂದ್ಕೊಳ್ಳಿ ಕಟ್ಟಿರ್ತೀರಿ, ಅದು ನಿಮಗೆ ರಿಫಂಡ್ ಆಗುತ್ತೆ, ವಾಪಸ್ ಬರುತ್ತೆ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ ಇದರಲ್ಲಿ ನೀವು ಕಳ್ಕೊಳ್ಳೋದು ಏನೂ ಇಲ್ಲ ಅಂತ. ಕೋರ್ಸ್ ಮುಗಿದ ಮೇಲೆ ನಿಮಗೆ ಗುವಿ ಗ್ಲೋಬಲ್ ಸರ್ಟಿಫಿಕೇಟ್ ಕೊಡುತ್ತೆ. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಕಮರ್ಷಿಯಲ್ ಕೊಲಾಬರೇಷನ್ಗಳಲ್ಲಿ ತುಂಬ ಕೇರ್ಫುಲ್ ಆಗಿರ್ತೀವಿ, ಸೆಲೆಕ್ಟಿವ್ ಆಗಿರ್ತೀವಿ. ನಾವು ಕೂಡ ಇದ್ರ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಿದ್ವಿ.
ಇವ್ರ ಬಗ್ಗೆ ಡಾಕ್ಯುಮೆಂಟ್ರಿ ಎಲ್ಲ ಬಂದಿದೆ ಹಾಟ್ಸ್ಟಾರ್ನಲ್ಲಿ. ಜೊತೆಗೆ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಕಂಪನಿಗಳೆಲ್ಲ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ IIT IIMನಲ್ಲಿ ಓದಿದಂತಹ ಅಲಮ್ನೈಗಳು ಹಾಗೂ ಇಂಡಸ್ಟ್ರಿ ಎಕ್ಸ್ಪರ್ಟ್ಗಳು ಟೀಚ್ ಮಾಡ್ತಾರೆ. ಅಲ್ಲದೆ ಇಂಡಸ್ಟ್ರಿ ಗ್ರೇಡ್ ಪ್ರಾಜೆಕ್ಟ್ಗಳನ್ನು ನಿಮ್ಮ ಕೈಲಿ ಮಾಡಿಸ್ತಾರೆ. ಅಂದರೆ ಜಾಬ್ಗೆ ಎಂಟರ್ ಆಗೋಕ್ಕೂ ಮೊದಲೇ ನಿಮಗೆ ಕೆಲಸ ಹೇಗಿರುತ್ತೆ, ಯಾವ ರೀತಿ ಪ್ರಾಜೆಕ್ಟ್ಸ್ ಇರುತ್ತೆ ಅನ್ನೋ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಮುಂದೆ ಇವರು ನಿಮಗೆ ಜಾಬ್ ಸಿಗೋಕ್ಕೂ ಕೂಡ ಹೆಲ್ಪ್ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ ಇವರೇ ಜಾಬ್ ಕೊಡ್ತಾರೆ ಅಂತಲ್ಲ, ಜಗತ್ತಿನ ಯಾವ ಯೂನಿವರ್ಸಿಟಿ ಕೂಡ ಅವರು ನಿಮಗೆ ಜಾಬ್ ಕೊಡಕ್ಕೆ ಬರೋದಿಲ್ಲ. ಆದರೆ ಕಂಪನಿಗಳು ಮತ್ತು ನಿಮ್ಮ ನಡುವೆ ಪ್ಲೇಸ್ಮೆಂಟ್ ಸಿಗೋಕೆ ಲಿಂಕ್ ಥರ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಜಾಬ್ಗೆ ಅಪ್ಲೈ ಮಾಡೋಕೆ, ಜೊತೆಗೆ ಆ ಇಂಟರ್ವ್ಯೂವನ್ನು ಫೇಸ್ ಮಾಡೋಕೆ ಅಥವಾ ಅಲ್ಲಿರೋ ಟೆಸ್ಟ್ಗಳನ್ನು ಫೇಸ್ ಮಾಡೋಕೆ ಯಾವ ರೀತಿ ರೆಡಿ ಆಗಬೇಕು, ನಿಮ್ಮ ರೆಸ್ಯೂಮ್ ತಯಾರು ಮಾಡೋದ್ರಿಂದ ಹಿಡಿದು ಯಾವ ರೀತಿ ನೀವು ಪ್ರಿಪೇರ್ ಆಗಬೇಕು, ಅಪರ್ಚುನಿಟಿಗಳು ಕ್ರಿಯೇಟ್ ಆದಾಗ ಅದನ್ನು ಗ್ರ್ಯಾಬ್ ಮಾಡ್ಕೊಳ್ಳೋಕೆ ಅನ್ನೋ ಒಂದು ಟ್ರೈನಿಂಗನ್ನು ಕೂಡ, ಅದಕ್ಕೆ ಬೇಕಾದ ತಯಾರಿಯನ್ನು ಕೂಡ ನಿಮಗೆ GUVI ಮಾಡಿಸುತ್ತೆ. ಡಿಸ್ಕ್ರಿಪ್ಷನಲ್ಲಿ ಟಾಪ್ ಕಾಮೆಂಟಲ್ಲಿ ನಾವು ಲಿಂಕನ್ನು ಕೊಡ್ತೀವಿ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಗುವಿಯ ಝೆನ್ ಕ್ಲಾಸಸ್ಸನ್ನು ಚೆಕ್ ಮಾಡ್ಬೋದು. ಯಾವುದೇ ಡಿಗ್ರಿ ಮಾಡಿರೋರು ಕೂಡ ಇವರ ಈ ಝೆನ್ ಕ್ಲಾಸಸ್ ಮೂಲಕ ನಿಮ್ಮ ಸ್ಕಿಲ್ಲನ್ನು ಇಂಪ್ರೂವ್ ಮಾಡಿಕೊಂಡು IT ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಬೇಕಾದ ಸ್ಕಿಲ್ಗಳನ್ನು ಗಳಿಸ್ಕೊಳ್ಬಹುದು. ಝೆನ್ ಕ್ಲಾಸಸ್ ಅಂಡರ್ನಲ್ಲಿ ಆಗಲೇ ಹೇಳಿದ ಹಾಗೆ ಹಲವಾರು ಆಪ್ಷನ್ ಇದೆ. ಬಿಸ್ನೆಸ್ ಅನಾಲಿಟಿಕ್ಸ್, ಡೇಟಾ ಸೈನ್ಸ್, ಡಿಜಿಟಲ್ ಮಾರ್ಕೆಟಿಂಗ್ನಿಂದ ಹಿಡಿದು ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ವರೆಗೆ ನಾನಾ ರೀತಿಯ ಆಪ್ಷನ್ಸ್ ಇದೆ. ಡಿಸ್ಕ್ರಿಪ್ಷನಲ್ಲಿ ಟಾಪ್ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ, ಆಸಕ್ತರು ಚೆಕ್ ಮಾಡಿ. ಜೊತೆಗೆ ಗಮನಕ್ಕಿರಲಿ ಸ್ನೇಹಿತರೆ, ಆಗಲೇ ಒಂದ್ಸರಿ ಹೇಳಿದ್ವಿ ಮತ್ತೆ ಹೇಳ್ತಾ ಇದ್ದೀವಿ, ಇದರಲ್ಲಿ ಕಳ್ಕೊಳ್ಳೋದು ಏನೂ ಇಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಆರಂಭದಲ್ಲಿ ಆ ಚಿಕ್ಕ ಅಮೌಂಟ್ ಕೊಟ್ಟು ಪ್ರೀ ಬೂಟ್ ಕ್ಯಾಂಪಿಗೆ ಯಾರೆಲ್ಲ ಹೋಗ್ತೀರಿ, ಅದರಲ್ಲಿ ಓಕೆ ವರ್ತಿದೆ ಚೆನ್ನಾಗಿದೆ ಅನ್ನಿಸಿದವರು ಮಾತ್ರ ಫುಲ್ ಕೋರ್ಸನ್ನು ಪರ್ಚೇಸ್ ಮಾಡ್ತೀರಿ. ಇಲ್ಲ ಅಂತ ಹೇಳಿದ್ರೆ ಆ ಒಂದು ವಾರದ ಆ ಪ್ರೀ ಬೂಟ್ ಕ್ಯಾಂಪ್ ನಂತರ ನನಗೆ ಬೇಡ ಅಂತ ಅನ್ಸಿದ್ರೆ ಕ್ಯಾನ್ಸಲ್ ಮಾಡಿಸ್ಕೊಂಡ್ರೆ ಆ ಚಿಕ್ಕ ಅಮೌಂಟ್ ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೊಂಡಿರ್ತೀರಲ್ಲ ಅದು ಕೂಡ ವಾಪಸ್ ಬರುತ್ತೆ. ಸೊ ಕಳ್ಕೊಳ್ಳೋದೇನೂ ಇಲ್ಲ. ಡಿಸ್ಕ್ರಿಪ್ಷನಲ್ಲಿ ಟಾಪ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ನೀವು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.